ಇನ್ನು ಸಮಾಜವಾದಿ ಮತ್ತೆ ಕಾಂಗ್ರೆಸ್ ದೋಸ್ತಿ ಗಂಗಾ ಯಮುನಾ ಸಮಾಗಮನದಂತೆ ಅಂತ ಈಗಾಗಲೇ ಜಂಟಿ ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಘೋಷಣೆಯನ್ನ ಮಾಡಿದ್ದಾರೆ. ಬೃಹತ್ ರ್ಯಾಲಿಯನ್ನು ನಡೆಸಲಾಗ್ತಾ ಇದೆ. ನನ್ನ ಅಭಿವೃದ್ಧಿ ಕೆಲಸಗಳೇ ಮಾತನಾಡ್ತವೆ ಅಂತ ಈ ಹಿಂದೆ ಅಖಿಲೇಶ್ ಯಾದವ್ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು. ಕಾಂಗ್ರೆಸ್ ಮತ್ತೆ ಸಮಾಜವಾದಿ ಪಕ್ಷದ ದೋಸ್ತಿನಾಗಿ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಭಾರಿ ಸಂಚಲನ ಉಂಟಾಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನ ಇಬ್ರು ನಾಯಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೃಹತ್ ರ್ಯಾಲಿಯನ್ನ ಇವತ್ತೇನು ಹಮ್ಮಿಕೊಳ್ಳಲಾಗಿದೆ. ನಾವು ನೋಡಬಹುದು ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಮತ್ತೆ ಅಖಿಲೇಶ್ ಯಾದವ್ ಇಬ್ರು ಕೂಡ ಜೊತೆಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಈ ರ್ಯಾಲಿಯಲ್ಲಿ. ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಹಾಗೂ ಅಖಿಲೇಶ್ ಯಾದವ್ ಜಂಟಿಯಾಗಿ ರೋಡ್ ಶೋ ನಡೆಸ್ತಾ ಇದ್ದಾರೆ. ಲಕ್ನೋನ ಹಲವು ಕಡೆ ರೋಡ್ ಶೋನ ನಡೆಸ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಹಾಗೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಜಂಟಿಯಾಗಿ ರೋಡ್ ಶೋ ನಡೆಸ್ತಾ ಇದ್ದಾರೆ. ಲಕ್ನೋನ ಹಲವು ಕಡೆ ಅವರು ರೋಡ್ ಶೋ ನಡೆಸ್ತಾ ಇದ್ದು ಭಾರಿ ಜನಸ್ತೋಮ ಕೂಡ ನಡೆದಿರುವ ಕೈ ಬೀಸ್ತಾ ಈ ಒಂದು ರ್ಯಾಲಿಯಲ್ಲಿ ಅವರು ಭಾಗವಹಿಸ್ತಾ ರ್ಯಾಲಿಯಲ್ಲಿ ಮುಂದುವರಿತಾ ಇದ್ದಾರೆ. ಅದಕ್ಕೂ ಮುಂಚೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇಬ್ಬರು ಕೂಡ ಮಾತನಾಡಿದ್ರು. ಕಾಂಗ್ರೆಸ್ ಮತ್ತೆ ಸಮಾಜವಾದಿ ದೋಸ್ತಿ ಏನಿದೆ ಗಂಗಾ ಯಮುನಾ ನದಿಯಂತೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ರೋಡ್ ಶೋನಲ್ಲಿ 15,000ಕ್ಕೂ ಹೆಚ್ಚಿನ ಜನ ಭಾಗಿಯಾಗಿದ್ದಾರೆ. ಇನ್ನು ರಾಹುಲ್ ಮತ್ತೆ ಅಖಿಲೇಶ್ ಇಬ್ರು ಕೂಡ ಜಂಟಿಯಾಗಿ ಒಂದೇ ರೀತಿಯ ದಿರಿಸಿನಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ. ನಾವೀಗ ರೋಡ್ ಶೋದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ 15,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ. ಈ ವಿಜಯಿ ರಥವನ್ನ ಈಗ ರ್ಯಾಲಿಯನ್ನ ಲಕ್ನೋನ ಹಲವು ಕಡೆ ನಡೆಸಲಾಗ್ತಾ ಇದೆ.